ಕೆಲವರು ಕೋಪ ಮಾಡ್ಕೊಂತಾರೆ ಅಲ್ವಾ. ನಾನು ಐಟಮ್ ಸಾಂಗ್ ಮಾಡೋ ಹುಡುಗಿನೂ ಬಿಡಲ್ಲ, ಡೈರೆಕ್ಟ್ರು ಬಿಡಲ್ಲ, ಅವ್ರ ಜೊತೆ ಹೀರೋ ಇದ್ರೆ ಹೀರೋನು ಬಿಡಲ್ಲ, ಮ್ಯೂಸಿಕ್ ಡೈರೆಕ್ಟ್ರು ಬಿಡಲ್ಲ, ಲಿರಿಕ್ ರೈಟ್ರು ಬಿಡಲ್ಲ, ನೋಡೋ ಜನರನ್ನು ಬಿಡಲ್ಲ. ಏನಪ್ಪು ಹೆಣ್ಮಕ್ಳನ್ನ ಆ ಥರ ನೋಡ್ಕೊಡ್ದು ಆಮೇಲೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಇದೆಲ್ಲ ಆಮೇಲೆ ನಾನು ನಾನು ಹಿಂಗೆ ಬದುಕೋದು ಸರ್. ನಾನು ಅವ್ರು ಹಂಗೆ ಬದುಕಿದ್ರೆ ಅವ್ರು ಎಷ್ಟು ದಿನ ಬದುಕ್ತಾರೆ ನೋಡೋಣ ಅಲ್ವಾ. ನನ್ನ ಬಿಟ್ಟು ಎಷ್ಟು ದಿನ ನೀವು ಒಂದೇ ಕೇಳಿ, ನೀವು ಯಾವಾಗ ಏನು ಎಂಕರೇಜ್ ಮಾಡ್ಬೇಕು ಗೊತ್ತಾ? ಒಳ್ಳೆ ಸಿನಿಮಾ ಅವ್ರು ನೋಡೋಕೆ ಅಕ್ಕಿ ಇದೆ ಅಂತ ನೀವು ಹೇಳ್ಬೇಕು. ನೀವು ಇವಾಗ ಮೈನಸ್ ಅಲ್ಲಿ ಮಾತಾಡ್ತಿದ್ದೀರಾ. ಐಟಮ್ ಸಾಂಗ್ ನೋಡೋಕೆ ಅವ್ರು ಅಕ್ಕಿ ಇದೆ ಅಂದ್ರೆ ನೀವು ಅದೇ ಥರನಾ? ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರಲ್ವಾ, ತಪ್ಪು. ನೀವು ಯಾವತ್ತೂ ಅಷ್ಟು ಹೇಳ್ತಿದ್ದೆ ತಪ್ಪು ನೀವು ಮಾತಾಡಿದ್ದು. ಅವ್ರಿಗೆ ಅಕ್ಕಿ ಇದೆ ಅಂತ ಅನ್ಕೊ. ನೀವು ಪ್ರೆಸ್ಸು ಇಲ್ಲ ಪೆನ್ನಿಸ್ ಮೈಟೇಜ್ ಅಂತ ಸ್ಪಾಟ್ ಅಂತಾರೆ. ನೀವು ಹೀಗೆ ಮಾಡಿದ್ರೆ ಏನು ಅರ್ಥ ಇದು? ಯು ಶುಡ್ ನಾಟ್ ಟಾಕ್ ದಿಸ್. ನೀವು ತುಂಬಾ ಒಂದು ರೆಸ್ಪೆಕ್ಟಬಲ್ ಜಾಬ್ ಅಲ್ಲಿ ಇದ್ದೀರಾ. ಒಂದು ಮೀಡಿಯಾ ಪ್ರೆಸ್ ಕ್ಯಾನ್ ಚೇಂಜ್ ಹೋಲ್ ಇಂಡಿಯಾ ವರ್ಲ್ಡ್ ಅಂತದ್ದು ನೀವು ಒಳ್ಳೆ ರೀತಿಯಲ್ಲಿ ಬದಲಾಯಿಸಿ. ಕೆಟ್ಟದಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ಸರಿ. ಯಾಕೆ ಸಾರು ಎಲ್ಲರೂ ಐಟಮ್ ಸಾಂಗ್ ಬ್ಯಾನ್ ಮಾಡ್ಬಿಟ್ರೆ ಮತ್ತೆ ಥಿಯೇಟರ್ಗೆ ಯಾರು ಹೋಗಲ್ವಾ? ಹೋಗ್ತಿರ್ತಾರೆ ಪಿಕ್ಚರ್ ನೋಡಲ್ವಾ? ಇಂಡಿಯಾಗೆಲ್ಲ ಪಿಕ್ಚರ್ ಐಟಮ್ ಸಾಂಗ್ ಇಟ್ಕೊಂಡೇ ಬಂದಿರೋದ. ಒಂದು ಎಲ್ಲರೂ ಸೇರಿ ಬ್ಯಾನ್ ಮಾಡ್ಬಿಟ್ರೆ ಹೋದ್ರೆ ಇಂಡಸ್ಟ್ರಿ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡ್ವುಡ್ ಎಲ್ಲ ಬ್ಯಾನ್ ಮಾಡ್ಬಿಟ್ರೆ ಪಿಕ್ಚರ್ ನೋಡೋಕೆ ಯಾರು ನಿಲ್ಸಲ್ಲ. ಐಟಮ್ ಸಾಂಗ್ ಆಲ್ರೆಡಿ ಎಷ್ಟೋ ಜನಕ್ಕೆ ಕೈಕಾಲು ಮುರಿದಾಕಿದ್ದೀನಿ. ಕೆಲವರು ಭಯ ಇಷ್ಟಿದ್ರೆ ಅಲ್ಲ ಅವ್ರ ಬಗ್ಗೆ ಕೇಳಿ. ಇವತ್ತು ಎಷ್ಟು ಜನ ಭಯ ಪಡ್ತಾರೆ ಗೊತ್ತಾ? ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಕಂಪೋಸ್ ಮಾಡಲ್ಲ ಅಂತಾರೆ, ಲಿರಿಕ್ ರೈಟರ್ ಬರೆಯಲ್ಲ ಅಂತಾರೆ. ಯಾಕಂತ ಗೊತ್ತಾ? ಮೀಡಿಯಾ ಪ್ರೆಸ್ ಇಂಪಾರ್ಟೆಂಟ್ ರೋಲ್. ಅರ್ಥ ಆಯ್ತಾ? ದಟ್ ಶುಡ್ ಬಿ ಯೂಸ್ಡ್ ನಾಟ್ ಮಿಸ್ಯೂಸ್ಡ್. ನೀವು ಏನ್ ಹೇಳ್ತೀರೋ ಅದ್ರ ಜನ ಒಪ್ಕೊಂತಾರೆ. ಬಟ್ ನೀವು ಹೇಳೋದು ಕರೆಕ್ಟ್ ಆಗಿ ಜನ ನೋಡ್ಸ್ರೆ ಅದು ಒಂಥರ ಒಂದು ಇರುತ್ತೆ. ಯು ಶುಡ್ ಟೆಲ್ ನಾವು ಇದೀವಿ ಅಂತ ನಮ್ಮ ಜೊತೆ ಬರ್ಬೇಕು. ಅದು ನಾವು ಖುಷಿ ಪಡೋದು. ಯಾಕಂದ್ರೆ ನಮ್ಮ ಮನೇಲಿ ಹೆಣ್ಮಕ್ಳು ನಾವು ಕೆಟ್ಟದಾಗ ನೋಡ್ಕೊಡುತ್ತೆ. ನೀವು ನಾನು ಹೇಳೋದು ನೀವು ಹೆಂಗಾದ್ರೂ ಮಾಡಿ ವಲ್ಗರ್ ನನಗೆ ಇಷ್ಟ ಇಲ್ಲ. ಆಮೇಲೆ ನಾನು ಬಿಡಲ್ಲ. ನಾನು ಸಾಯೋವಾಗ ರೆಡಿ ಟು ಸ್ಯಾಕ್ರಿಫೈಸ್ ಮೈ ಲೈಫ್ ಫಾರ್ ದ ಸೇಕ್ ಆಫ್ ದಿಸ್. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಹೋಗ್ತಾ ಇದೆ, ಅದು ನಾನು ತಗೊಂಡ್ಬರ್ತೀನಿ. ಎಂಥವ್ರು ಬಂದು ನಾನು ಎದುರಿಸ್ತೀನಿ, ಎದುರಾಕೊಂತೀನಿ. ನಾನು ಕೇರ್ ಮಾಡಲ್ಲ ನನ್ನ ಲೈಫ್ ಬಗ್ಗೆ. ಅವ್ನು ಮಾಡ್ಬೋದು ಐಟಮ್ ಸಾಂಗ್ ಎಲ್ಲ ಹೇಳಿಲ್ವಾ? ಐಟಮ್ ಸಾಂಗ್ ಎಲ್ಲ ಸೇರಿ ಎಲ್ಲ ಇಂಡಸ್ಟ್ರಿ ಅವರೆಲ್ಲ ಸೇರಿ ಬ್ಯಾನ್ ಮಾಡಿದ್ರೆ ಪಿಕ್ಚರ್ಗೆ ಹೋಗಲ್ಲ, ಹೋಗ್ತಾರೆ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಹಾಯ್ ಗಾಯ್ಸ್, ನಾನು ನಿಮ್ಮ ರಾಗಿಣಿ ದ್ವಿವೇದಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ದಿಗಂತ್ ಮಾತಾಡ್ತಾ ಇದ್ದೀನಿ. ಸ್ಯಾಂಡಲ್ವುಡ್ ಸೆಂಟ್ರಲ್ ಎಕ್ಸ್ಕ್ಲೂಸಿವ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಸ್ಯಾಂಡಲ್ವುಡ್ ಸೆಂಟ್ರಲ್.